ಆಗುವಷ್ಟು ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ನಾ ಇದು ಏನಪ್ಪ ಅಂತ ಸ್ಟಡಿ ಮಾಡಿದಾಗ GKVK ಫಂಕ್ಷನ್ ಇತ್ತು, ಹೋಗಿ ನೋಡಿದೆ, ಎಲ್ಲರ ಹತ್ರ ಡಿಸ್ಕಸ್ ಮಾಡಿದೆ ಏನಿದು ಅಂದಾಗ ಇಲ್ಲ ಇದು ಸೋಲಾರ್ ಪಂಪು ಯಾರಿಗೆ ಕರೆಂಟ್ ಇಲ್ಲ, ಯಾರ್ದು ಕರೆಂಟಿಂದ ತುಂಬ ದೂರ ಇದೆ ಜಮೀನಿಗೆ, ಅಂಥವ್ರಿಗೆ ನಾವು ತೋಟ ಅವರಿಗೆ ಬೋರ್ ಇದ್ದರೆ ನಾವು ಸೋಲಾರ್ ಪಂಪ್ ಹಾಕಿ ಕೊಡ್ತೇವೆ ಅಂತ ಹೇಳಿದರು. ಅದನ್ನು ಸವಿಸ್ತಾರವಾಗಿ ಎಲ್ಲ ಸ್ಟಡಿ ಮಾಡಿ ನೋಡಿದಾಗ ಇದು ರೈತರಿಗೆ ಒಂದು ಒಳ್ಳೆ ಸ್ಕೀಮ್ ಅಂತ ತಿಳಿದ್ಬಿಟ್ಟು ನಾನು ನಮ್ಮ ಊರಿಗೆ ಬಂದು ರೈತರಿಗೆ ಹೇಳಿದೆ, ಈ ಥರ ಸ್ಕೀಮ್ ಬಂದಿದೆ, ಎಲ್ಲರೂ ನೀವು ಅಪ್ಲಿಕೇಶನ್ ಹಾಕಿ ಅಂತ. ಆದರೆ ರೈತರು ಸೋಲಾರ್ ಬಗ್ಗೆ ಅಲರ್ಜಿ, ಇದೇ ನಡೀತದೋ ಇಲ್ಲೋ ಏನು ಕತ್ತೋ ತಕ್ಷಣ ಯಾರು ನನ್ನ ಹತ್ರ ಬರಲಿಲ್ಲ. ನಾನು ಯರ್ನಾಳ, ನಂದ್ಯಾಳ, ಹದ್ರಕಾಳ ಸಭೆ ಕರೆಸಿಬಿಟ್ಟು ಸಭೆಯಲ್ಲಿ ಎಲ್ಲರಿಗೂ ಉದ್ದೇಶಿಸಿ ಮಾತಾಡಿ ಇದು ಹಾಕೊಳ್ಳಿ ನಿಮ್ಗೆ ಚೆನ್ನಾಗುತ್ತೆ ಅಂತಂದಾಗ ಯಾರು ರೈತರು ಮುಂದೆ ಬರಲಿಲ್ಲ. ಆದರೂ ಮನೆಗೆ ಹೋಗ್ಬಿಟ್ಟು ಪಬ್ಲಿಸಿಟಿ ಮಾಡಿದಾಗ ನಾನೇನು ನೀವೇನು ದುಡ್ಡು ಕೊಡೋದು ಬೇಡ, ನಾನು ಬರೀ ಅಪ್ಲಿಕೇಶನ್ ಹಾಕ್ತೀನಿ, ನಿಮ್ಗೆ ಯಾವಾಗ ನಿಮ್ಗೆ ದುಡ್ಡು ಕಟ್ಟು ಮನಸ್ಸು ನಿಮ್ಗೆ ಬೇಕು ಅಂದ್ರೆ ದುಡ್ಡು ಕಟ್ಕೊಳ್ಳಿ, ಅಲ್ಲಿವರೆಗೂ ನೀವು ದುಡ್ಡು ಕಟ್ಕೊಡಿ ಅಂತ ಹೇಳಿ ಅವ್ರ ಕಿಲ್ಲ ಅಪ್ಲಿಕೇಶನ್ ಫೋರ್ಸೇಬಲ್ ಅಪ್ಲಿಕೇಶನ್ ಹಾಕಿದೆ. ಆಮೇಲೆ 2 months ಬ್ಯಾಕಲ್ಲಿ ಮತ್ತೆ ರೀಓಪನ್ ಆಯಿತು ಅಪ್ಲಿಕೇಶನ್. ಮುಂಚೆ ಇದ್ದವರಿಗೆ ಯಾರಿಗೂ ಕೊಡೋಕ್ಕಾಗಲಿಲ್ಲ ಗೌರ್ಮೆಂಟ್ ನಾನಾ ಕಾರಣದಿಂದ. ಆ 2 months ಆದಮೇಲೆ ಮತ್ತೆ 2 months ಹಿಂದ್ಗಡೆ ಮತ್ತೆ ಓಪನ್ ಆಯಿತು. ಅವಾಗ ನಾನೊಂದು ಗ್ರೂಪ್ ಮಾಡ್ಕೊಂಡು ಎಲ್ಲ ರೈತರಿಗೆ ತಿಳಿಸಿ ಹೇಳ್ಬಿಟ್ಟು ನೀವು ದುಡ್ಡು ಏನು ಕೊಡೋದು ಬೇಡ, ನೀವು ಯಾವಾಗ ನಿಮ್ಮ ಜಮೀನು ಬೋರ್ ಹಾಕಿಬಿಟ್ಟು GPS ಆದಮೇಲೆ ನೀವು ದುಡ್ಡು ಕಟ್ಟಾಕತ್ತೀರಿ, ಅದು ನೀವು 20% ಮಾತ್ರ 7.5 HPಗೆ ನೀವು ಓನ್ಲಿ 82,000 ಕಟ್ಟಿರೋ ಸಾಕು, ಅವರೇ ತೊಗೊಂಬಂದು ಸೋಲಾರ್ ಪಂಪ್ ಇಳಿಸ್ಬಿಟ್ಟು ನಿಮ್ಗೆ ನೀರು ಹಾಕಿ ಹೋಗ್ತಾರೆ. ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಆಗಿದ್ರೆ 5 ಗಂಟೆಗೆ ಬಂದಾಗುತ್ತಂದ್ರೆ ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ರು. 210 ಜನ ಅಪ್ಲಿಕೇಶನ್ ಹಾಕಿದೆ ಪೋಸ್ಟ್ ಮಾಡಿ. GPS 120 ಜನ GPS ಆಯ್ತು, ದುಡ್ಡು ಕಟ್ಟಕ್ಕೆ ಯಾರು ತಯಾರಿಲ್ಲ. ಅವಾಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಒಳ್ಳೆ ಅವಕಾಶ ಇದೆ, ಮಾಡಿ ಕೇಳಿದಾಗ ನಮ್ಮ ಊರಿನ ರೈತರೆಲ್ಲ ಬಂದಿದ್ದಾರೆ, ಇಲ್ಲೆಲ್ಲ ಇರೋದೆಲ್ಲ ಈಗ ಈ ರೈತರೆಲ್ಲ ದುಡ್ಡು ಕಟ್ಟಿದ ರೈತರು, ಇವ್ರು ದುಡ್ಡು ಸುಮ್ಮನೆ ಹಾಗೆ ಕಟ್ಟಿಲ್ಲ. ಇವ್ರಿಗೆ ನಂಬಿಕೆ ಬರ್ಬೇಕಲ್ಲ, ನಂಬಿಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಕಂಪ್ನಿಯವ್ರ ಜೊತೆ ವೆಂಡರ್ ಜೊತೆ ಮಾತಾಡಿದೆ. ಇದರಿಂದ ನನಗೆ ಏನು ಇಪ್ಪತ್ತು ಲಾಭ ಇಲ್ಲ, ನಾನು ಒಂದೇ ಒಂದು ಆಸೆ, ನಮ್ಮ ಊರಿನ ಜನಗಳು ಎಲ್ಲರಿಗೂ ತೋಟ ಮಾಡ್ಕೊಡ್ಬೇಕಂತ. ಆ ಆಸೆ ಇಟ್ಕೊಂಡು ವೆಂಡರ್ ಜೊತೆ ಡಿಸ್ಕಸ್ ಮಾಡಿದೆ. ವೆಂಡರ್ ಹತ್ರ ಹೋಗಿ ಕೇಳಿದೆ, ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಅಟ್ಲೀಸ್ಟ್ ಒಂದೆರಡು ಪಂಪ್ ನಮಗೆ ಡೆಮೋ ಹಾಕಿ ತೋರಿಸಿದ ರೈತರಿಗೆ. ನಮ್ಮ ಊರಲ್ಲಿ 84 ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಅಕ್ಕಪಕ್ಕ ರೈತರು ಸೇರಿ 210 ಅಪ್ಲಿಕೇಶನ್ ಇದಾವೆ. ನಿಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂದಾಗ ಅವ್ರು ಮನವರಿಸಿದಾಗ ಅದು ಕ್ರೆಡಲ್ ಹೆಡ್ ಜಗದೀಶ್ ಸರ್, ಆಮೇಲೆ ರವೀಂದ್ರ ಸರ್, ಆಮೇಲೆ ವೆಂಡರ್ಗಳಾದಂಥ ಆಮೇಲೆ ಬಾಗೇವಾಡಿ ಬಿರಾದರ್ ಸರ್ ಎಲ್ಲರೂ ಕೂಡ ನಾವು ಡಿಸ್ಕಸ್ ಮಾಡಿದಾಗ ವೆಂಡರ್ ರೆಡಿ ಆದ್ರು 2 ಪಂಪ್ ಹಾಕಕ್ಕೆ. ಅದು ಎಂಡ್ ಮೂಮೆಂಟ್ 30ನೇ ತಾರೀಕು ಲಾಸ್ಟ್ ಡೇಟ್ ಪೇಮೆಂಟ್ ಕಟ್ಟೋದು, ಅವತ್ತಂದು ಇನ್ಸ್ಟಾಲ್ ಮಾಡಿದ್ರು. ಇನ್ಸ್ಟಾಲ್ ಮಾಡಿದಂಥ ರೈತರು ಇಲ್ಲೇ ಇದ್ದಾರೆ, ಶರಣಪ್ಪರ್ ಇದ್ದಾರೆ, ಆಮೇಲೆ ಸಂಗರ್ ಉನಿಬಾ ಮಾಮಾರ್ ಇದ್ದಾರೆ. ಎಲ್ಲರೂ ಇವ್ರು ಬಂದು ನೋಡಿದ ತಕ್ಷಣ ಆಮೇಲೆ ದುಡ್ಡು ಕಟ್ಟಿದ್ರು ಎಲ್ಲರೂ. ಬರೀ 30ನೇ ತಾರೀಕಿಗೆ ಪಂಪ್ ಇನ್ಸ್ಟಾಲ್ ಆದ ನಂತರ ಬೋರ್ ನೀರು ಹೋಗಿ ನೋಡಿಬಿಟ್ಟು ಇದು ಚೆನ್ನಾಗಿದೆಪ್ಪ, ಇದು ನಮ್ಮ ತೋಟಕ್ಕೆ ಇದು ಒಳ್ಳೆ ಯೋಗ್ಯತೆ ಇದೆ, ಇದು ನಾವು ಮಾಡ್ಕೋಬೇಕು ಅಂತ ಹಚ್ಚಿದ. ಸಡನ್ ಆಗಿ 30 ಜನ ಪೇಮೆಂಟ್ ಬರೀ ಒಂದೇ ದಿವಸದಲ್ಲಿ ಕಟ್ಟಕ್ಕಾದ್ರು, ಕಟ್ಟೋಷ್ಟಲ್ಲೇ ಪೇಮೆಂಟ್ ಬಂತು. 30ನೇ ತಾರೀಕು ನೈಟ್ ಪೇಮೆಂಟ್ ಬಂದ್ ಆಗಬೇಕಾಗಿದ್ದು 30ನೇ ತಾರೀಕು ಮಧ್ಯಾಹ್ನ ಪೇಮೆಂಟ್ ಬಂದಾಗ್ಬಿಡ್ತು ಸರ್. ಯಾಕಂತ ಕೇಳಿದ್ರೆ, ಇಲ್ಲ ನಮ್ದು ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗಿದೆ. ನಾನು ಹೋಗ್ಬಿಟ್ಟು ವೆಂಡರ್ ಎಲ್ಲರೂ ಹೋಗ್ಬಿಟ್ಟು ಅವರು ಜಗದೀಶ್ ಸರ್ ಹತ್ರ ಹೋಗಿ, ಸರ್ ಈ ಸರ್ ವೆಂಡರ್ ಎಲ್ಲ ರೆಡಿ ಇದ್ದಾರೆ, ದುಡ್ಡು ಕಟ್ಟಕ್ಕೆ ನೀವು ಬಂದ್ ಮಾಡಿದ್ರಿ ಹೇಗಂತ ಕೇಳಿದಾಗ ಮತ್ತೆ ಓಪನ್ ಮಾಡಿದ್ರು. ಅದು ಕಂಡೀಷನ್ ಮೇಲೆ ಓಪನ್ ಮಾಡಿದ್ರು, ನಮ್ಮ ಹತ್ರ ಇದ್ರೆ ಕೊಡ್ತೇವೆ, ಇಲ್ಲಿ ಕರಿಲ್ಲ. ಹಾಗಿದ್ದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ 30 ಜನ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಬರ್ತಾ ಹೋಗ್ತಾ ಗ್ಯಾರಂಟಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಆದ್ರೆ ಅವ್ರಿಗೆ ಅಲಾಟ್ ಆಗಿದೆ. ಈಗ ನಾವು ನಿಮ್ಗೆ ಹೇಳ್ತಾ ಇರೋದು ರೈತರಿಗೆ, ನೀವು 4 ಲಕ್ಷ 5 ಲಕ್ಷ ಖರ್ಚು ಮಾಡಬೇಡಿ. ನಿಮ್ಮ ಹೊರದಲ್ಲಿ ಒಂದು ಬೋರು, ಒಂದು ಸೋಲಾರ್ ಪಂಪು, ಒಂದು ಹೊಂಡು, ಒಂದು ದನ ಸೆಟ್ ಆದ್ರೆ ನೀವೇ ಶ್ರೀಮಂತರು. ನೀವು ಯಾರ ಹತ್ರ ಕೆಲಸ ಮಾಡಕ್ ಹೋಗ್ಬೇಡ, ನಿಮ್ಮಲ್ಲೇ ಎಲ್ಲರೂ ಕೆಲಸ ಮಾಡಕ್ ಬರ್ತಾರೆ. ಇಂಥ ಅವಕಾಶ ಯಾವುದು ಸಿಗಲ್ಲ. ಮಹಾರಾಷ್ಟ್ರದಲ್ಲಿ 2 ಲಕ್ಷ ಸೋಲಾರ್ ಪಂಪ್ ಇನ್ಸ್ಟಾಲ್ ಆಗಿದೆ. ನಮ್ಮಲ್ಲಿ 65,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ದುಡ್ಡು 21,000 ದುಡ್ಡು ಕಟ್ಬಿಟ್ಟು ಪಂಪ್ ಅನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಅದು ನೆಕ್ಸ್ಟ್ ಫೆಬ್ರವರಿ ಎಂಡ್ ಅಲ್ಲಿ ಕಂಪ್ಲೀಟ್ ಆಗ್ಬೇಕಿದೆಲ್ಲಪ್ಪ ಇದು ಸ್ಕೀಮು. ನಿಮ್ಗೆ ಹೇಳ್ತಾ ಇರೋದಷ್ಟೇ, ರೈತರಿಗೆ ಎಲ್ಲರಿಗೂ ಇದು ಒಂದು ಒಳ್ಳೆ ಸ್ಕೀಮು. ಇದು ಹೆಂಗೆ ಅಪ್ಲಿಕೇಶನ್ ಹಾಕೋದು? ಅಪ್ಲಿಕೇಶನ್ ಹಾಕಕ್ಕೆ ಏನೇನು ಪ್ರಾಬ್ಲಮ್ ಇಲ್ಲ. ಇಷ್ಟು ದಿವಸ ನಾನು ಅಪ್ಲಿಕೇಶನ್ ಹಾಕ್ತಿದ್ದೆ, ನನ್ನ ಕೆಲಸ ಬಿಟ್ಟು ಅಪ್ಲಿಕೇಶನ್ ಹಾಕ್ತಿದ್ದೆ. ಆದರೆ ಇವಾಗ ಏನು ಮಾಡ್ತಾ ಇದ್ದೀನಿ, ನಾನು ನಿಮ್ಮೂರಲ್ಲೇ ಸೇವಾ ಸಿಂಧುಗೆ ಹೋಗಿ ಅವ್ರಿಗೆ ಫೋನ್ ಮಾಡಿಕೊಡಿ, ಅವ್ರನ್ನ ಹೆಂಗೆ ಅಪ್ಲಿಕೇಶನ್ ಹಾಕೋದು ಹೇಳ್ಕೊಡ್ತೀನಿ. ಇಲ್ಲ ನೀವು ಮೊಬೈಲಲ್ಲಿ ಹಾಕ್ತಿದ್ರೆ ಬರೀ ನಿಮ್ಗೆ ಆಧಾರ್ ಕಾರ್ಡು, ನಿಮ್ಮ ಉತ್ತಾರಿ, ನಿಮ್ಮ ಫೋನ್ ನಂಬರ್ ಇದ್ರೆ ಸಾಕು, ಬೇರೆ ಏನೇನು ಬೇಕಾಗಿಲ್ಲ, ಯಾರಿಗೆ 20 ಕೊಡೋದು ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಎಷ್ಟು ಚೆನ್ನಾಗಿ ಕೆಲಸ ಮಾಡಿದಾರೆ ಅಂದರೆ ಸರ್ಕಾರದವರು ನಿಜವಾಗ್ಲೂ ಮೆಚ್ಕೋಬೇಕು. ಇದಕ್ಕೆ ಯಾರ ರೈತರು ಯಾರ ಹತ್ರನೂ ಹೋಗಿಲ್ಲ, ಇಲ್ಲೇ ಅದರ ಕೇಳಿಬೇಕಾರೆ ಅವ್ರಿಗೆ ಪಂಪ್ ತಗೊಂಡ್ರೆ ಆಲ್ರೆಡಿ ಶರಣಪ್ಪರ್ ಇದ್ದಾರೆ, ಗುರುಸಂಗಪ್ಪ ಅವ್ರು ಇದ್ದಾರೆ, ಆಮೇಲೆ ಬಸವರಾಜ್ ಇದ್ದಾರೆ, ಯಾರ ಹತ್ರನೂ ಹೋಗಿಲ್ಲ. ಅವರು ಸರ್ಕಾರನೇ ಅವ್ರ ಮನೆಗೆ ಬಂತು. ಯಾಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಷ್ಟು ಕಿಮ್ಮತ್ತಿದೆ. ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅದು ರಿಕಾರ್ಡ್ ಆಗುತ್ತೆ. ಅವ್ರು ಸರ್ಕಾರದವರು ಅದನ್ನು ಕಂಪಲ್ಸರಿ ನಿಮಗೆ ರೀಚ್ ಆಗಲೇಬೇಕು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಒಳ್ಳೆ ಸ್ಕೀಮು, ಯುಟಿಲೈಸ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ನೀವು ಮತ್ತೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತೀರಾ. ಮುಂದೆ ನೀವು ಮಾಡ್ಕೋತೀನಿ ಅಂದ್ರೆ ಅವಾಗ 80% ಸಬ್ಸಿಡಿ ಇರೋದು ಕಮ್ಮಿನೂ ಆಗ್ಬೋದು.
ಇನ್ನು 1 ತಿಂಗಳಾದ್ಮೇಲೆ ಇಲ್ಲಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಹಾಂ ಸರ್, 10 HP ಮೋಟ್ರಿಗೆ ನಿಮಗೆ ಜಾಸ್ತಿ ಕಾಸ್ಟ್ ಆಗುತ್ತೆ. ಯಾಕಂದ್ರೆ ನಿಮಗೆ 7.5 HP ವರೆಗೂ ಮಾತ್ರ ಸಬ್ಸಿಡಿ ಇದೆ, ಮುಂದೆ 2.5 HP ಸಬ್ಸಿಡಿ ಇಲ್ಲ. ಅದಕ್ಕೋಸ್ಕರ 1,81,000 ಮೇಲೆ ಆಗುತ್ತೆ ಅದು 10 HP ಗೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವು 7.5 HP ನಿಮಗೆ 400 ಒಂದು 300 350 400 ನೀರು ಸಿಕ್ಕರೆ 7.5 HP ಬೆಸ್ಟ್. ಯಾಕಂದ್ರೆ 7.5 HP ನಿಮಗೆ ಬರೀ 82,000 ಕಟ್ತೀರಾ, 10 HP ನೀವು 1,81,000 ಕಟ್ತೀರಾ. ಅದಕ್ಕೋಸ್ಕರ ಹೇಳೋದು, ರೈತರು ಜಾಗೃತರಾಗಿರಿ, ಒಂದು ಕೃಷಿ ಹೊಂಡ ಮಾಡ್ಕೋರಿ, ಕೃಷಿ ಹೊಂಡದಲ್ಲಿ ಸ್ಟಾಕ್ ಮಾಡಿ, ಅದೇ ಸೋಲಾರ್ ಪಂಪಿಗೆ ಒಂದು 5 HP ಮೋಟರ್ ಹೋಗ್ಬಿಟ್ಟು ಒಂದು ಕನ್ವರ್ಟರ್ ಬರುತ್ತೆ, ಒಂದು ಕನ್ವರ್ಟರ್ ಹಾಕೊಳ್ಳಿ. ಆ ಹೊಂಡದಾಗಿರೋ ನೀರನ್ನ ನೀವು ಡೈರೆಕ್ಟಾಗಿ ಯೂಟಿಲೈಸ್